ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ 70. ಪ್ರಕೃತಿ, ನಿನಗೆ ಒಂದು ಸರಿ ಹೇಳಿದರೆ ಅರ್ಥವಾಗುವುದಿಲ್ವಾ? ಮತ್ತೆ ಅದೇ ಹೇಳ್ತಿದ್ದೀಯಲ್ಲ. ನೀನು ಏನು ಹೇಳಿದರೂ ನಾವು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುವುದಿಲ್ಲ ಎಂದು ಕೋಪದಲ್ಲಿ ಹೇಳಿದನು ಕಿರಣ. ಕಿರಣ, ನಾನು ಮಾತಾಡ್ತೀನಿ, ಸುಮ್ಮನಿರು ಎಂದು ಕಿರಣನನ್ನು ಸುಮ್ಮನೆ ಮಾಡಿದನು ಸೂರ್ಯ. ಕಿರಣನ ಮಾತಿಗೆ ಅಲ್ಲೇ ಒಂದು ಮೂಲೆಯಲ್ಲಿ ಕುಳಿತು ಮಂಡಿ ಒಳಗೆ ಮುಖ ಹುದುಗಿಸಿ ಅಳುತ್ತಿದ್ದಳು. ಸೂರ್ಯ ತಂಗಿಯ ಮಾತಿಗೆ ಏನೊಂದು ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕುಳಿತಿದ್ದನು. ಪ್ರಕೃತಿಯ ಅಳುವನ್ನು ಕುಳಿತಲ್ಲಿಂದಲೇ ನೋಡಿದವಳು. ಅಣ್ಣ, ನಮಗೆ ಈ ಕೇಸು ಸ್ಟೇಷನ್ ಯಾವ ತಾಪತ್ರಯವೂ ಬೇಡ, ಕಂಪ್ಲೇಂಟ್ ವಾಪಸ್ ತೆಗೆದುಕೋ ಎಂದಳು. ಇವಾಗ ಊರಿಗೆ ಹೋಗೋಣ ಎಂದು ಹೇಳ್ತಿದ್ದೆ, ಮತ್ತೆ ಇವಾಗ ಕಂಪ್ಲೇಂಟ್ ವಾಪಸ್ ತಗೋ ಎಂದು ಹೇಳ್ತಿದ್ದೀಯಾ ಎಂದು ಕೋಪದಲ್ಲಿ ಹೇಳಿದನು ಕಿರಣ. ಕಂಪ್ಲೇಂಟ್ ವಾಪಸ್ ತಗೊಂಡು ಆಮೇಲೆ ಊರಿಗೆ ಹೋಗುವುದು ಎಂದು ಅವಳ ಮಕ್ಕಳ ರೀತಿ ಮಾತಿಗೆ ಇಬ್ಬರ ಮುಖದಲ್ಲಿಯೂ ನಗು ಅರಳಿತು. ಪ್ರಕೃತಿ, ಅಳು ನಿಲ್ಲಿಸು ಎಂದು ಜೋರಾಗಿ ಗದರಿದನು. ಸೂರ್ಯನ ಧ್ವನಿಗೆ ಬೆಚ್ಚಿದವಳು ಹಾಗೆ ಸುಮ್ಮನಾದಳು. ಪ್ರಕೃತಿ, ಮೊದಲು ಅಲ್ಲಿಂದ ಎದ್ದು ಮುಖ ತೊಳೆದು ಬಾ, ನಿನ್ನ ಬಳಿ ಮಾತಾಡಬೇಕು ಎಂದನು. ಅವನ ಮಾತಿಗೆ ಏನೊಂದು ಮಾತನಾಡದೆ ಎದ್ದು ಮುಖ ತೊಳೆದು ಬರುವಷ್ಟರಲ್ಲಿ ಎಲ್ಲರೂ ನಡುಮನೆಯಲ್ಲಿ ಕುಳಿತಿದ್ದರು. ನಾನು ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂದರೆ ನನ್ನದೊಂದು ಕಂಡೀಷನ್ ಇದೆ ಎಂದನು. ಸೂರ್ಯ, ಏನು ಮಾಡ್ತಿದ್ದೀಯಾ? ನಿನಗೆ ತಲೆಗಿಲೆ ಕೆಟ್ಟಿದೆಯಾ ಹೇಗೆ? ನಿನಗೆ ಬುದ್ಧಿ ಇಲ್ಲ. ಹಾವಿಗೆ ಹಾಲೆರೆಯುತ್ತಿದ್ದೀಯ, ಆದರೆ ಅದು ವಿಷ ಕಕ್ಕುವುದನ್ನು ಬಿಡುವುದಿಲ್ಲ. ಯಾವತ್ತಿಗೂ ಬದಲಾಗದ ಬಂಡ ಜನ್ಮ ಅವನದು. ಅಂಥವನನ್ನು ಬಿಡಿಸುತ್ತೇನೆ ಎಂದು ಹೇಳ್ತಿದ್ದೀಯಲ್ಲ. ತನ್ನ ಅಸಮಾಧಾನ ಹೊರಹಾಕಿದನು ಕಿರಣ. ನಾನು ಹೇಳುವುದನ್ನು ಪೂರ್ತಿಯಾಗಿ ಕೇಳು, ಸ್ವಲ್ಪ ಸಮಾಧಾನದಿಂದಿರು ಎಂದವನು. ಪ್ರಕೃತಿಯ ಕಡೆ ತಿರುಗಿ, ನೋಡು ಪ್ರಕೃತಿ, ನಿಮ್ಮಪ್ಪ ನನ್ನ ಮತ್ತು ಸಿಂಚನ ತಂಟೆಗೆ ಯಾವತ್ತೂ ಬರಬಾರ್ದು. ಅಷ್ಟೇ ಅಲ್ಲ, ನನ್ನ ಮತ್ತು ಸಿಂಚನ ಮದುವೆಗೆ ಯಾವುದೇ ಅಡ್ಡಿ ಮಾಡಬಾರ್ದು. ಹೀಗೆಂದು ನಿಮ್ಮ ತಂದೆ ಲಿಖಿತ ರೂಪದಲ್ಲಿ ಬರೆದು ಸಹಿ ಮಾಡಿ ಕೊಡಬೇಕು. ಇದಕ್ಕೆ ಒಪ್ಪಿದರೆ ಮಾತ್ರ ನಾನು ಕಂಪ್ಲೇಂಟ್ ವಾಪಸ್ ತಗೋತೀನಿ ಎಂದನು ಗಂಭೀರವಾಗಿ. ಸೂರ್ಯ, ನೀನು ಹುಚ್ಚ ಕಣೋ. ಅವರು ಮಾತಿನ ಮೇಲೆ ನಿಲ್ಲುವಂಥ ಮನುಷ್ಯರು ಎಂದು ನಿನಗೇಕೆ ಅನಿಸುವುದು ಎಂದು ತಿಳಿದಿಲ್ಲ. ಅನ್ನ ಹಾಕಿದ ಮನೆಗೆ ನಿಯತ್ತಾಗಿ ಕನ್ನ ಹಾಕಿದವರು ಇನ್ನು ನಿನ್ನ ಕಂಡೀಷನ್ಗೆ ನಿಯತ್ತಾಗಿ ಇರುತ್ತಾರಾ? ನೀನೇ ಹೇಳು. ಮೊದಲು ನಿನ್ನ ಹುಚ್ಚಾಟವನ್ನು ನಿಲ್ಲಿಸು ಎಂದನು. ಇಲ್ಲ ಕಿರಣ, ಅವರ ತಪ್ಪನ್ನು ತಿದ್ದಿಕೊಳ್ಳಲು ಒಂದು ಅವಕಾಶ ಕೊಟ್ಟು ನೋಡೋಣ. ಮತ್ತೆ ಅವರೇನು ಅವರ ಬುದ್ಧಿ ತೋರಿಸಲು ನೋಡಿದರೆ ನಾವೇನು ಹೇಡಿಗಳಲ್ವಲ್ಲ ಎಂದನು. ಸೂರ್ಯ, ನಾಯಿ ಬಾಲ ಯಾವತ್ತಿದ್ರೂ ಡೊಂಕಿ. ನಾನು ಹೇಳುವುದು ಹೇಳಿದ್ದೇನೆ, ಇದರ ಮೇಲೆ ನಿನ್ನಿಷ್ಟ ಎಂದು ಕೋಪ ಮಾಡಿಕೊಂಡು ಹೊರಟು ಹೋದನು. ಕಿರಣ, ನಿಲ್ಲೋ, ಹೋಗಬೇಡ, ನಿಲ್ಲು ಎಂದು ಹೇಳಿದರೂ ಕೇಳದೆ ಕೋಪದಲ್ಲಿ ಹೋಗೇ ಬಿಟ್ಟನು. ಅಣ್ಣ, ಕೋಪಿಸಿಕೊಂಡು ಹೋದ್ರು ಅನಿಸುತ್ತೆ. ಅವನು ಬಿರುಸಾಗಿ ಹೋದದ್ದನ್ನು ನೋಡಿ ಹೇಳಿದಳು. ಪರವಾಗಿಲ್ಲ ಬಿಡು ಚಿನ್ನು, ಎಲ್ಲಿ ಹೋಗ್ತಾನೆ, ಮತ್ತೆ ಬರ್ತಾನೆ ಎಂದನು. ಪ್ರಕೃತಿ, ಬಾ, ಸ್ಟೇಷನ್ಗೆ ಹೋಗೋಣ ಎಂದು ಹೇಳಿದವನು ಚಿನ್ನು ಹುಷಾರು ಎಂದು ಹೇಳಿ ಹೊರಟನು. ಕಾರಲ್ಲಿ ಹೋಗೋಣ ಎಂದಳು ಪ್ರಕೃತಿ. ಬೇಡ, ನೀನು ಕಾರಲ್ಲಿ ಬಾ, ನಾನು ಬೈಕಲ್ಲಿ ಬರ್ತೀನಿ ಎಂದು ಬೈಕ್ ಹತ್ತಿ ಹೊರಟನು. ಪ್ರಕೃತಿ ಕಾರಿನಲ್ಲಿ ಅವನನ್ನು ಹಿಂಬಾಲಿಸಿದಳು. ಸೂರ್ಯ ಸ್ಟೇಷನ್ನಲ್ಲಿ ಎಲ್ಲರ ಸಮ್ಮುಖದಲ್ಲಿ ಮುಂಚುಳ್ಳಿ ಪತ್ರ ಬರೆಸಿಕೊಂಡು ಸಹಿ ಮಾಡಿಸಿಕೊಂಡವನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಅಲ್ಲಿ ನಿಲ್ಲದೆ ಬಂದಿದ್ದನು. ಅಪ್ಪ ನಿಲ್ಲು, ನಿನ್ನ ಜೊತೆ ಮಾತಾಡಬೇಕು. ಪ್ರಕು, ಅವರು ಈಗ ಮನೆಗೆ ಬಂದಿದ್ದಾರೆ, ಸ್ವಲ್ಪ ಸುಧಾರಿಸಿಕೊಳ್ಳಲಿ, ಆಮೇಲೆ ಮಾತನಾಡುವಂತೆ ಅವರು ಎಂದರು ಅವರ ತಾಯಿ. ಅಮ್ಮ, ನಾನು ಈಗಲೇ ಮಾತಾಡಬೇಕು, ನೀನು ಸುಮ್ಮನಿರು ಎಂದು ಗದರಿದಳು. ಅವಳ ಹಠ ತಿಳಿದ ಅವರ ಅಮ್ಮ ಸುಮ್ಮನಾದರು. ಅಪ್ಪ ಮತ್ತೆ ಏನಾದರೂ ಅಕ್ಕ ಮತ್ತು ಭಾವನ ತಂಟೆಗೆ ಹೋದರೆ ನಾನಂತೂ ಸುಮ್ಮನಿರುವುದಿಲ್ಲ. ನನ್ನ ಹಠ ನಿನಗೆ ಚೆನ್ನಾಗಿ ಗೊತ್ತು. ನಾನು ಬಾಯಿ ಮಾತಿಗೆ ಹೀಗೆ ಹೇಳುತ್ತಿದ್ದೇನೆ ಎಂದು ತಿಳಿಯಬೇಡ. ಅವರ ಬಗ್ಗೆ ಇನ್ನೊಂದು ಬಾರಿ ಕೆಟ್ಟದಾಗಿ ಮಾತನಾಡಿದರೂ ಸಹ ನಿನ್ನ ಮುದ್ದಿನ ಮಗಳು ಜೀವಂತವಾಗಿರುವುದಿಲ್ಲ ಎಂದು ಹೇಳಿದವಳು ಕೋಣೆಗೆ ಹೋಗಿ ದಡಾರೆಂದು ಬಾಗಿಲು ಹಾಕಿದಳು. ದಯಾನಂದ್ ಕೂಡ ಕೋಣೆ ಸೇರಿದರು. ಸೂರ್ಯ, ನಿನಗೆ ಕೆಟ್ಟದ್ದು ಬಯಸಿದವರಿಗೂ ಒಳ್ಳೆಯದನ್ನು ಬಯಸುತ್ತೀಯ. ನಿನ್ನ ಒಳ್ಳೆಯತನವನ್ನು ದುರುಪಯೋಗ ಮಾಡುತ್ತಾರೆ. ಇಷ್ಟೊಂದು ಒಳ್ಳೆಯವನಾಗಬೇಡ. ನೀನು ದಯಾನಂದನನ್ನು ಬಿಡಿಸಿದ್ದು ನನಗೆ ಇಷ್ಟವಾಗಲಿಲ್ಲ. ಸ್ವಲ್ಪ ದಿನ ಜೈಲಿನಲ್ಲಿ ಇದ್ದಿದ್ದರೆ ಬುದ್ಧಿ ಬರ್ತಿತ್ತು ಎಂದನು ಕಿರಣ.
ಕಿರಣನ ಕೋಪ ಕಡಿಮೆಯಾಗಿಲ್ಲ ಎಂದು ತಿಳಿದ ಸೂರ್ಯ ಕಿರಣನ ಮನೆಗೆ ಬಂದಿದ್ದನು. ಅಲ್ಲೇ ಮನೆಯ ಮುಂದೆ ಇದ್ದ ತೂಗುಯ್ಯಾಲೆ ಮೇಲೆ ಸೂರ್ಯ ಕುಳಿತಿದ್ದರೆ ಕಿರಣ ಅವನ ಮಡಿಲ ಮೇಲೆ ಮಲಗಿ ಹೇಳುತ್ತಿದ್ದನು. ಬುದ್ಧಿ ಕಲಿಯುವವರು ಎಲ್ಲಿದ್ದರೂ ಕಲಿಯುತ್ತಾರೆ ಕಿರಣ. ಅವನು ಎಷ್ಟೇ ಕೆಟ್ಟವನಾದರೂ ಮಗಳಿಗೆ ಮಾತ್ರ ತಂದೆಯೇ ಅಲ್ವಾ. ಪ್ರಕೃತಿಯ ಗೋಳು ನೋಡಲಾಗಲಿಲ್ಲ, ಅದಕ್ಕೆ ಹಾಗೆ ಮಾಡಿದೆ. ನನಗನಿಸಿದ ಪ್ರಕಾರ ಇನ್ನೊಂದು ಬಾರಿ ಇಂಥ ಸಾಹಸಕ್ಕೆ ಕೈ ಹಾಕುವುದಿಲ್ಲ. ನೋಡೋಣ ಬಿಡು. ಇದಕ್ಕೆಲ್ಲ ಪರಿಹಾರ ಎಂದರೆ ಆದಷ್ಟು ಬೇಗ ನಾವು ಮದುವೆಯಾಗುವುದು. ಇವತ್ತೇ ಮದುವೆಯಾಗಪ್ಪ. ಯಾರು ಬೇಡ ಅಂದಿದ್ದು? ಪುಣ್ಯವಂತ ನೀನು. ಪ್ರೀತಿಸಿದ ಹುಡುಗಿಯನ್ನು ನಿಮ್ಮ ಮನೆಯಲ್ಲಿ ಯಾರೂ ಬೇಡ ಅನ್ನಲ್ಲ. ಮಲಗಿದ್ದಲ್ಲೇ ಹೇಳಿದನು. ಚಿನ್ನು ಮದುವೆಯಾಗದೆ ಅದೇಗೆ ನಾನು ಮದುವೆಯಾಗಲು ಆಗುತ್ತೆ? ಹಾಗಂತ ಅವಸರದಲ್ಲಿ ಅವಳಿಗೆ ಯಾರಿಗೋ ಕೊಟ್ಟು ಮದುವೆ ಮಾಡಲಾಗುತ್ತದ? ಅಪ್ಪ ಇದೇ ವಿಷಯವಾಗಿ ನೆನ್ನೆ ಮಾತನಾಡಿದರು. ಹೇಗಿದ್ರೂ ಅವಳ ಓದು ಸಹ ಮುಗಿಯುತ್ತಿದೆ. ಇವಾಗ ಹುಡುಗನನ್ನು ನೋಡಿ ಮದುವೆ ಫಿಕ್ಸ್ ಆದರೆ ಎಕ್ಸಾಮ್ ಮುಗಿದ ಮೇಲೆ ಮದುವೆ ಇಟ್ಟುಕೊಳ್ಳಬಹುದು ಎಂದು ಹೇಳಿದ್ದಾರೆ. ಡಾಕ್ಟರ್ ಎಂದು ಹೇಳಿದ್ದನಲ್ಲ, ಅವರು ಮುಂದಿನ ಭಾನುವಾರ ಮನೆಗೆ ಬರುತ್ತಿದ್ದಾರೆ. ಸೊ ನಾನು ಆವತ್ತು ಊರಿಗೆ ಹೋಗಬೇಕು ಎಂದನು. ಸೂರ್ಯನ ಮಾತನ್ನು ಕೇಳಿದ ಕಿರಣನಿಗೆ ಶಾಕ್ ಆಯಿತು. ಸೂರ್ಯ ಅವರ ಮನೆಯವರು ಅವಳ ಮದುವೆಗೆ ಇಷ್ಟೊಂದು ಮುಂದುವರಿಯುತ್ತಿದ್ದಾರೆ ಎಂದು ಅವನಿಗೆ ತಿಳಿಯಲಿಲ್ಲ. ಅವರ ಊರಿನಲ್ಲಿ ಮರ್ಯಾದಸ್ಥ ಜನ ಒಂದು ಬಾರಿ ಮಾತು ಕೊಟ್ಟರೆ ಮುಗೀತು ಎಂದು ಯೋಚಿಸಿದವನಿಗೆ ಆಗಲೇ ಭಯ ಶುರುವಾಯಿತು. ಇಲ್ಲ, ಇವಾಗಲೂ ನಾನು ವಿಷಯ ಮಾತನಾಡದಿದ್ದರೆ ಅನಾಹುತ ಆಗುವುದಂತೂ ಗ್ಯಾರಂಟಿ ಎಂದು ಯೋಚಿಸಿದವನು, ಸೂರ್ಯ, ನಿನ್ನ ಬಳಿ ಒಂದು ವಿಷಯ ಮಾತಾಡಬೇಕು ಎಂದು ಧೈರ್ಯ ಮಾಡಿ ಹೇಳಿದನು. ನನ್ನ ಬಳಿ ಮಾತನಾಡಲು ಕೇಳಬೇಕಾ? ಏನು ಹೇಳು ಎಂದನು ಸೂರ್ಯ. ಇಲ್ಲ ಸೂರ್ಯ, ಬೇರೆ ವಿಷಯ ಆಗಿದ್ದಿದ್ದರೆ ನಿನ್ನತ್ರ ಸಲೀಸಾಗಿ ಮಾತನಾಡುತ್ತಿದ್ದೆ. ಆದರೆ ಈ ವಿಷಯ ನಿನ್ನ ಬಳಿ ಮಾತನಾಡಲು ನನಗೆ ಧೈರ್ಯ ಇಲ್ಲ. ಆಮೇಲೆ ನೀನು ನನ್ನನ್ನು ತಪ್ಪು ತಿಳಿದರೆ ಎನ್ನುವ ಭಯ. ನಾನು ನಿನ್ನನ್ನು ತಪ್ಪು ತಿಳಿಯುತ್ತೀನಾ? ನನ್ನ ಹತ್ರ ಮಾತಾಡೋಕೆ ಎಂಥ ಭಯ ನಿನಗೆ? ನನಗೆ ಕೋಪ ಭರಿಸಬೇಡ, ಅದೇನು ಹೇಳು ಎಂದನು ಕೋಪದಲ್ಲಿ. ತೂಗುಯಾಲೆಯಿಂದ ಎದ್ದು ಮುಂದೆ ಬಂದವನು ಸೂರ್ಯನಿಗೆ ಬೆನ್ನು ಹಾಕಿ ನಿಂತು ಕಣ್ಣು ಮುಚ್ಚಿ ದೀರ್ಘ ಶ್ವಾಸ ಎಳೆದವನು, ಅದು ನಾನು ಚಿನ್ನುನ ತುಂಬ ಪ್ರೀತಿಸ್ತಿದ್ದೀನಿ. ಅದು ನಿನ್ನೆ ಮೊನ್ನೆಯಿಂದ ಅಲ್ಲ, 5 ವರ್ಷದಿಂದ ಅವಳನ್ನು ಹೃದಯದಲ್ಲಿಟ್ಟು ಆರಾಧಿಸುತ್ತಿದ್ದೀನಿ. ಇದನ್ನು ನಿನ್ನ ಬಳಿ ಹೇಳಬೇಕು ಎಂದು ತುಂಬ ಪ್ರಯತ್ನಪಟ್ಟೆ, ಆದರೆ ಆಗಲಿಲ್ಲ. ನೀನು ನನ್ನ ತಪ್ಪು ತಿಳಿದರೆ ಎನ್ನುವ ಭಯ. ಕಾರಣ ನಮ್ಮಿಬ್ಬರ ನಡುವೆ ಇರುವ ಸ್ನೇಹ. ನನ್ನ ಜೀವನದಲ್ಲಿ ಬೆಳಕಾಗಿ ಬಂದವನು ನೀನು. ಈಗ ನಿನ್ನ ತಂಗಿಯನ್ನು ಪ್ರೀತಿಸುತ್ತಿದ್ದೇನೆ, ಮದುವೆ ಮಾಡಿಕೊಡು ಎಂದು ಕೇಳುವ ಧೈರ್ಯವಿರಲಿಲ್ಲ. ನೀನು ನನ್ನ ಬಳಿ ಬಂದು ಚಿನ್ನುನ ಮದುವೆಗೆ ಹುಡುಗನ ಮನೆಯವರು ಕೇಳುತ್ತಿದ್ದಾರೆ ಅಂದಾಗಲೆಲ್ಲ ನನಗಾಗುತ್ತಿದ್ದ ನೋವು ಅಷ್ಟಿಷ್ಟಲ್ಲ. ನಾನು ಇವಾಗಲೂ ವಿಷಯ ಮುಚ್ಚಿಟ್ಟರೆ ಮುಂದೆ ಅನಾಹುತವಾಗುತ್ತದೆ ಅನ್ನುವ ಭಯಕ್ಕೆ ಹೇಳುತ್ತಿದ್ದೇನೆ ಎಂದು ಎಲ್ಲವನ್ನು ಹೇಳಿ ಸುಮ್ಮನೆ ನಿಂತನು. ಇದನ್ನು ಕೇಳಿದ ಸೂರ್ಯನ ಪ್ರತಿಕ್ರಿಯೆ ಮಾತ್ರ ಶೂನ್ಯವಾಗಿತ್ತು. ಅವನನ್ನು ನೋಡಿ ಭಯಗೊಂಡವನು, ನೋಡು ಸೂರ್ಯ, ನೀನು ಒಪ್ಪಿದರೆ ಮಾತ್ರ ಈ ಮದುವೆ, ಇಲ್ಲದಿದ್ದರೆ ನಾನು ಕೊನೆಯವರೆಗೂ ಜೀವನ ಪರ್ಯಂತ ಅವಳ ನೆನಪಿನಲ್ಲಿಯೇ ಇರುತ್ತೇನೆ. ನಿನ್ನ ಸ್ನೇಹ ಕಳೆದುಕೊಳ್ಳಲು ನನಗೆ ಇಷ್ಟ ಇಲ್ಲ. ನನಗೆ ನೀನು ಮುಖ್ಯ ಎಂದನು ಬೇಜಾರಿನಲ್ಲಿ. ಸೂರ್ಯನಿಗೆ ಇಷ್ಟ ಇಲ್ಲದಿದ್ದರೆ ಇಷ್ಟೊತ್ತಿಗೆ ಖುಷಿಯಲ್ಲಿ ಹೇಳುತ್ತಿದ್ದನು. ಆದರೆ ಅವನ ಮೌನವನ್ನು ನೋಡಿ ಸಹಿಸದಾದನು ಕಿರಣನ ಮಾತು ಕೇಳಿದವನು ಮೇಲೆದ್ದು ಕಿರಣನ ಬಳಿ ಬಂದು, ಕಿರಣ, ನಾವು ಚಂದ್ರನನ್ನು ದೂರದಿಂದಲೇ ನೋಡಿ ಖುಷಿಪಡಬೇಕೋ ಹೊರತು ಅದು ಬೇಕು ಎಂದು ಆಸೆ ಪಡಬಾರದು. ನೀನು ಆಕಾಶ, ನಾವು ಭೂಮಿ. ನಿನ್ನ ನಡುವೆ ಅಂತಸ್ತಿನ ಅಜಗಜಾಂತರ ವ್ಯತ್ಯಾಸವಿದೆ. ನಾನು ಕೂಡ ನನ್ನ ತಂಗಿಗೆ ನಿನ್ನ ಹಾಗೆ ಇರುವ ಗುಣವಂತ ಹುಡುಗ ಸಿಗಲಿ ಎಂದು ಎಷ್ಟೋ ಸಲ ಯೋಚಿಸಿದ್ದೇನೆ. ಆದರೆ ನೀನೇ ಆಗಬೇಕು ಎಂದು ಯಾವತ್ತೂ ಯೋಚಿಸಲಿಲ್ಲ. ಆ ಸ್ವಾರ್ಥವು ನನ್ನಲ್ಲಿ ಇಲ್ಲ. ಹಾಗಾದರೆ ನನ್ನ ಪ್ರೀತಿಗೆ ನನ್ನ ಅಂತಸ್ತು ಅಡ್ಡ ಬರುತ್ತೆ ಎಂದು ನೀನು ಹೇಳ್ತಿದ್ದೀಯ ಸೂರ್ಯ? ಆದರೆ ನನಗೆ ಅದು ಮುಖ್ಯ ಅಲ್ಲ. ನನ್ನ ಬಳಿ ಆಸ್ತಿ ಇದ್ದರೆ ಅದಕ್ಕೆ ಬೆಲೆ ಕಟ್ಟಬಹುದು, ಆದರೆ ನಿನ್ನ ಬಳಿ ಇರುವ ಗುಣಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನನ್ನ ಆಸ್ತಿ ನನ್ನ ಪ್ರೀತಿಗೆ ಅಡ್ಡ ಬರುತ್ತೆ ಎನ್ನುವುದಾದರೆ ನನಗೆ ಆಸ್ತಿಯೇ ಬೇಡ ಎಂದು ಹೇಳುವಾಗಲೇ ಕಿರಣನಿಗೆ ದುಃಖ ಒತ್ತರಿಸಿ ಬಂದಿತು. ದಡ್ಡನ ರೀತಿ ಮಾತಾಡಬೇಡ ಕಿರಣ. ಸ್ನೇಹ ಮಾಡಬೇಕಾದ್ರೆ ಆಸ್ತಿ, ಅಂತಸ್ತು, ಬಡವ, ಶ್ರೀಮಂತ, ಜಾತಿ ಯಾವುದೂ ಅಡ್ಡ ಬರುವುದಿಲ್ಲ. ಆದರೆ ಪ್ರೀತಿ ಮಾಡಿ ಮದುವೆ ಎಂಬ ಸಂಬಂಧ ಬೆಳೆಸಬೇಕಾದ್ರೆ ಇವೆಲ್ಲವೂ ಬೇಕಾಗುತ್ತದೆ. ನಿನಗಲ್ಲದಿದ್ದರೂ ಈ ಸಮಾಜಕ್ಕೆ ಬೇಕಾಗುತ್ತದೆ. ಇವಾಗ ನಿಮ್ಮ ಮನೆಯಲ್ಲಿಯೇ ನೋಡು, ನಿಮ್ಮಣ್ಣ ನನ್ನ ತಂಗಿಯನ್ನು ಒಪ್ಪಿದರೂ ನಿಮ್ಮ ಅತ್ತಿಗೆ ಒಪ್ಪುವುದಿಲ್ಲ. ನಿಮ್ಮ ಅತ್ತಿಗೆಗೆ ಅವರ ಸ್ಟೇಟಸ್ ಮುಖ್ಯ. ಅವರ ವಿರೋಧದ ನಡುವೆಯೂ ನನ್ನ ತಂಗಿಯನ್ನು ನಿನಗೆ ಮದುವೆ ಮಾಡಲು ನನಗೆ ಇಷ್ಟ ಇಲ್ಲ.
ಇದಿಷ್ಟೇ ಅಲ್ಲ ಕಿರಣ, ಈ ಸಮಾಜದಲ್ಲಿ ನಿನಗೆ ನಿನ್ನದೇ ಆದ ಒಂದು ಘನತೆ ಇದೆ. ನಮ್ಮ ಸಂಬಂಧ ಬೆಳೆಸಿದರೆ ನಿನ್ನ ಘನತೆಗೆ ಧಕ್ಕೆ ಬರುತ್ತದೆ ಎಂದು ಹೇಳಿದನು ಸೂರ್ಯ. ಚಿನ್ನು ಕೂಡ ಕಿರಣನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ಸೂರ್ಯನಿಗೆ ತಿಳಿದಿದ್ದರೆ ಈ ಯಾವ ಮಾತುಗಳನ್ನು ಆಡದೆ ಮದುವೆಗೆ ಒಪ್ಪುತ್ತಿದ್ದನೇನೋ. ಮುಂದುವರಿಯುವುದು.